God. ದೇವರ ಜ್ಞಾನ ಎನ್ನುವುದು ಉತ್ತಮವಾದ ಸಂಗತಿಗಳನ್ನು ಆರಿಸಿಕೊಳ್ಳುವುದು ಮತ್ತು ಅದನ್ನು ನಾವು ಬೆಳೆಸಿ ತರುವಂಥದ್ದಾಗಿದೆ. And he also said, the apostle also said, wise in what is good and simple in what is evil. ಆತನು ಹೇಳುತ್ತಾನೆ, ನೀವು ಜ್ಞಾನಿಗಳಾಗಿರಿ ಮತ್ತು ಕೆಟ್ಟತನಕ್ಕೆ ನೀವು ಜ್ಞಾನದಲ್ಲಿ ನೀವು ಸರಳರಾಗಿರಿ, ಕೆಟ್ಟತನವನ್ನು ನೀವು ನಿರಾಕರಿಸುವವರಾಗಿರಿ. Look at what Jesus said in Matthew chapter 10. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದನ್ನು ನೋಡೋಣ. 10:16. Behold, I send you out as sheep in the midst of wolves. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. Therefore be wise as serpents, ಆದುದರಿಂದ ಸರ್ಪಗಳಂತೆ ಜಾಣರು, and harmless as doves. ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರಿ. He was saying you would be vulnerable. ನೀವು ಶೋಧನೆಗೆ ಒಳಗಾಗುವ ಜನರಾಗಿದ್ದೀರಿ. And there could be danger. ಮಾತ್ರವಲ್ಲ, ನಿಮ್ಮ ಎದುರಿನಲ್ಲಿ ಬಹಳ ಗಂಡಾಂತರ ಇದೆ. But when you are wise, you are in safe territory. ಆದರೆ ನೀವು ಜ್ಞಾನರಾಗಿರುವುದಾದರೆ ನೀವು ಸುರಕ್ಷಿತ ಸ್ಥಳದಲ್ಲಿಯೇ ಇರುತ್ತೀರಿ. When you are harmless as doves, you are safe. ನೀವು ಪಾರಿವಾಳದಂತೆ ನಿಷ್ಕಪಟಿಗಳಾದರೆ ಸುರಕ್ಷಿತವಾದ ಸ್ಥಳದಲ್ಲಿರುತ್ತೀರಿ. Simple about evil. ಕೆಟ್ಟತನಕ್ಕೆ ಸರಳರಾಗಿರಿ ಅಥವಾ ಅದನ್ನ ನಿರಾಕರಿಸುವ ವ್ಯಕ್ತಿಗಳಾಗಿರಿ. Harmless. ಅದು ನಿಮ್ಮನ್ನು ಯಾವ ತೊಂದರೆಗೂ ಒಳಪಡಿಸುವುದಿಲ್ಲ. It's interesting that the original that this word in the original language, ಅದು ಆ ಒಂದು ಮೂಲ ಭಾಷೆಯಲ್ಲಿ ನೋಡೋದಾದ್ರೆ ಆ ಪದ ಬಹಳ ಸುಂದರವಾಗಿದೆ. It's like having no mixture. ಅದು ಒಂದಕ್ಕೊಂದು ಮಿಕ್ಸ್ ಆಗಿರೋದಿಲ್ಲ. Like a metal that is pure. ಉದಾಹರಣೆಗಾಗಿ ಒಂದು ಲೋಹ ಅದು ಬಹಳ ಬಹಳ ಶುದ್ಧವಾಗಿರುತ್ತದೆ. Going to the jeweler, ಉದಾಹರಣೆಗಾಗಿ ಚಿನ್ನದ ಅಂಗಡಿಗೆ ಹೋಗುವುದಾದರೆ you will ask the salesman, is this pure gold? ನೀವು ಅವನಿಗೆ ಸೇಲ್ ಮಾಡುವವನಿಗೆ ಕೇಳ್ತೀರಿ, ಇದು ಉತ್ತಮವಾದ ಚಿನ್ನವೋ? Oh, he will say, oh, it's 18 or it's 22 or 24, whatever be the level of purity that you desire. ಅದರ ಗುಣಮಟ್ಟ ಅವನು ಹೇಳ್ತಾನೆ, ಅದು 18 ಕ್ಯಾರೆಟ್, 22 ಕ್ಯಾರೆಟ್ ಅಥವಾ 24, ಅದರ ಮಟ್ಟಕ್ಕನುಸಾರವಾಗಿ ಅದರ ಗುಣಮಟ್ಟವನ್ನು ಆತನು ನಿಮಗೆ ವಿವರಿಸ್ತಾನೆ. So you see, as it becomes pure, there is no mixing. ಉದಾಹರಣೆಗಾಗಿ ಅತ್ಯಂತ ಶ್ರೇಷ್ಠವಾದ ಆ ಒಂದು ಚಿನ್ನಕ್ಕೆ ಯಾವ ಮಿಕ್ಸ್ ಮಾಡುವುದು ಕಮ್ಮಿ ಇರ್ತದೆ. We are involved in some construction. ಉದಾಹರಣೆಗಾಗಿ ನಾವು ಕೆಲವು ಕಟ್ಟಡ ಅಥವಾ ಕಟ್ಟುವುದರಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆ. And I asked the contractor, is this good? ನಾವು ಯಾವಾಗಲೂ ಕೇಳ್ತಾ ಇರ್ತೇವೆ ಕಾಂಟ್ರಾಕ್ಟರ್ ಒಟ್ಟಿಗೆ, ಇದು ಒಳ್ಳೆಯದಾ? Because we want what we build to last. ಯಾಕೆ ಅದನ್ನು ಕೇಳ್ತೇವೆ ಅಂತ ಹೇಳಿದ್ರೆ, ನಾವು ಕಟ್ಟುವಂಥದ್ದು ದೀರ್ಘಕಾಲ ಬಾಳಿಕೆ ಬರಬೇಕು, ಅದಕ್ಕೋಸ್ಕರ. I might save some money when I use something that is mixed. ಉದಾಹರಣೆಗಾಗಿ ನಾವು ಹಣವನ್ನು ಉಪಯೋಗಿಸುವ ಅಥವಾ ವ್ಯಯ ಮಾಡುವಾಗ ಒಂದು ವೇಳೆ ಅದರ ಗುಣಮಟ್ಟ ಚೆನ್ನಾಗಿಲ್ಲದಿದ್ದರೆ, but when metal is pure, there is value. ಯಾವಾಗ ಈ ದ್ರವ್ಯ, ಉದಾಹರಣೆಗಾಗಿ ಚಿನ್ನ, ಅದು ಶುದ್ಧವಾಗಿರುತ್ತದೆ, ಅದಕ್ಕೆ ಮೌಲ್ಯವು ಅಧಿಕವಾಗಿರುತ್ತದೆ. So we are supposed to be without mixture when we are innocent when it comes to what is evil. ಪ್ರೇರೆ, ಆ ಕೆಟ್ಟತನದ ಬಳಿಗೆ ಬರುವಾಗ ನಾವು ಕೂಡ ಈ ರೀತಿಯಾಗಿರುವಂಥ ನಿಷ್ಕಳಂಕವಾದ ಅಥವಾ ಪರಿಶುದ್ಧವಾದ ವ್ಯಕ್ತಿಗಳಾಗಿರಬೇಕು. Which means we are not pressured into making decisions. ಯಾಕಂದ್ರೆ ಇದು ಈ ಒಂದು ಕೆಟ್ಟದ್ದು ಮತ್ತು ಒಳ್ಳೆಯದನ್ನು ಆರಿಸಿಕೊಳ್ಳುವಲ್ಲಿ ಯಾವ ರೀತಿಯ ಗೊಂದಲವು ನಮ್ಮಲ್ಲಿ ಉಂಟಾಗಬಾರದು. Which means we are not doing what everybody else is doing. ಅದರ ಅರ್ಥ ಏನಂತ ಹೇಳಿದ್ರೆ, ಎಲ್ಲರೂ ಮಾಡುವುದನ್ನ ನಾವು ಮಾಡುವುದಲ್ಲ. Look at Philippians chapter 2 verse 14. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಾಕ್ಯ. 14. Do all things without complaining and disputing, that you may be blameless and harmless children of God, without fault in the midst of a crooked and perverse generation, among whom you shine as lights in the world. 14.
ಗುಣಗುಟ್ಟದೆಯೂ ವಿವಾದ ಇಲ್ಲದೆಯೂ ಎಲ್ಲವನ್ನು ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. So that is the value of obedience as a lifestyle. ಪ್ರೇರೆ, ಇದು ವಿಧೇಯತ್ವದ ಅಲ್ಲಿ ಜೀವಿಸುವಾಗ ನಮ್ಮ ಜೀವಿತದ ಮೌಲ್ಯ ಈ ರೀತಿಯಾಗಿರುತ್ತದೆ. The apostle rejoiced when they were obedient, but he said you need to be wise in what is good and simple in what is evil. ಆದ್ದರಿಂದ ಅಪೊಸ್ತಲನಾದ ಪೌಲನು ತನ್ನ ವಿಶ್ವಾಸಿಗಳಿಗೆ ಬರೀತಾನೆ, ವಿಧೇಯತ್ವದಲ್ಲಿ ನೀವಿರುವಾಗ ನಾನು ಸಂತೋಷ ಪಡುತ್ತೇನೆ, ಯಾಕಂದರೆ ನೀವು ಒಳ್ಳೆಯದನ್ನು ಮಾಡುವವರು ಕೆಟ್ಟದನ್ನು ನಿರಾಕರಿಸುವವರು ಆಗಿದ್ದೀರಿ. The third thing I want to explain to you is this. ಮೂರನೇ ಸಂಗತಿ ನಿಮಗೆ ಈ ರೀತಿಯಾಗಿ ವಿವರಿಸಲಿಕ್ಕೆ ಬಯಸ್ತೇನೆ. Obedience develops our character. ವಿಧೇಯತ್ವ ಎನ್ನುವುದು ನಮ್ಮ ಗುಣವನ್ನು ಅಥವಾ ನಮ್ಮ ಸ್ವಭಾವವನ್ನು ಬದಲಾಯಿಸುತ್ತದೆ. There's a difference between character and behavior. ನಮ್ಮ ಬಿಹೇವಿಯರ್, ಸ್ವಭಾವ ಮತ್ತು ನಡತೆ. Yes, there's a difference between character and behavior. ನಮ್ಮ ಸ್ವಭಾವ ಮತ್ತು ನಮ್ಮ ನಡತೆ ಇದರಲ್ಲಿ ವ್ಯತ್ಯಾಸ ಉಂಟು. Just think about this example. ಉದಾಹರಣೆಗಾಗಿ ನಾವು ಇದನ್ನು ನೋಡಿಕೊಳ್ಳುವ. You speak to your child like this. ನಿಮ್ಮ ಮಕ್ಕಳಿಗೆ ನೀವು ಈ ರೀತಿ ಮಾತನಾಡ್ತೀರಿ ಅಂತ ಎಣಿಸಿಕೊಳ್ಳುವ. I'm not talking about any of you. I hope none of you do this. ನಾನು ನಿಮಗೆ ಯಾರಿಗೂ ಒಬ್ಬರಿಗೆ ಬೆಟ್ಟು ಮಾಡಿ ಹೇಳುವುದಲ್ಲ, ನಾವೆಲ್ಲರೂ ಇದನ್ನ ಮಾಡುತ್ತೇವೆ. I believe you may have heard this. ನೀವು ಇದನ್ನ ಕೇಳಿಸಿಕೊಂಡಿರಬಹುದು. In order to discipline our children, we say, if you disobey, God will punish you. ಈಗ ನಾವು ಮಕ್ಕಳಿಗೆ ಈ ರೀತಿ ಹೇಳ್ತೇವೆ, ಒಂದು ವೇಳೆ ನೀನು ಅವಿಧೇಯನಾಗದೇ ಇದ್ದರೆ ದೇವರು ನಿನಗೆ ಶಿಕ್ಷೆ ಕೊಡುತ್ತಾನೆ. So what does that do? What does that do to the child? ದೇವರು ಏನು ಮಾಡ್ತಾರೆ ಮಕ್ಕಳಿಗೆ? ದೇವರು, God the Lord has not come to punish us. ಖಂಡಿತವಾಗಿಯೂ ದೇವರು ಈ ರೀತಿಯಾಗಿ ಬಂದು ನಮಗೆ ಶಿಕ್ಷೆಯನ್ನು ಕೊಡೋದಿಲ್ಲ. It is not about behavior that God is concerned about. ಈಗ ನಮ್ಮ ಸ್ವಭಾವವನ್ನು ನೋಡಿಕೊಂಡು ದೇವರು ನಮಗೆ ಶಿಕ್ಷೆ ಕೊಡೋದಲ್ಲ. It is about our character that is concerned about. ಆದರೆ ನಮ್ಮ ನಡತೆ ಅದು ಮಾನ್ಯವಾಗಿರಬೇಕಾದಾಗಿದೆ ಅಥವಾ ನಡತೆ ಪ್ರಾಮುಖ್ಯವಾಗಿರುತ್ತದೆ. Behavior is what we show on the outside. ನಮ್ಮ ಸ್ವಭಾವ ಎನ್ನುವುದು ನಾವು ಇತರರ ಮುಂದೆ ನಾವು ತೋರಿಸಿಕೊಳ್ಳುವಂಥದ್ದಾಗಿದೆ ಸ್ವಭಾವ. But character is the way we think, we feel and then we behave. ನಮ್ಮ ಗುಣ ಅಂದರೆ ನಾವು ಮಾತನಾಡುವುದು, ನಾವು ನಡೆಯುವುದು ಮತ್ತು ಇತರರು ಕೂಡ ನಮ್ಮನ್ನು ಗಮನಿಸಿಕೊಳ್ಳುವುದು, ಇದೆಲ್ಲವೂ ನಮ್ಮ ನಡತೆಯಾಗಿದೆ ಅಥವಾ ನಮ್ಮ ಸ್ವಭಾವವಾಗಿದೆ. When you and I obey the word of God, it develops our character. ದೇವರ ವಾಕ್ಯ ನಮ್ಮ ಈ ನಡತೆಯನ್ನು ಬದಲಾಯಿಸುತ್ತದೆ. When you and I obey the word of God, it develops our character. ನಾನು ಮತ್ತು ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ನಮ್ಮ ನಡತೆ ಅದು ಬದಲಾವಣೆ ಹೊಂದುತ್ತದೆ. It brings change from within, and that is God's desire. ಇದು ದೇವರ ವಾಕ್ಯ ನಮ್ಮೊಳಗೆ ಒಂದು ಬದಲಾವಣೆಯನ್ನುಂಟು ಮಾಡುತ್ತದೆ, ಅದು ದೇವರ ಸ್ವಭಾವದಲ್ಲಿ ಬದಲಾವಣೆ ಆಗ್ತದೆ. So which means you behave in a certain way that brings glory to God, because God has changed you and God has changed me. ಇದರ ಉದಾಹರಣೆ ಏನಂತ ಹೇಳಿದ್ರೆ, ತಾತ್ಪರ್ಯ ಏನಂತ ಹೇಳಿದ್ರೆ, ದೇವರ ವಾಕ್ಯದ ಮೂಲಕವಾಗಿ ದೇವರು ನಮ್ಮಲ್ಲಿ ಕೆಲವು ಬದಲಾವಣೆಗಳುಂಟು ಮಾಡಿ ನಾವು ಆ ರೀತಿಯಾಗಿ ಮಾರ್ಪಡುವ ವ್ಯಕ್ತಿಗಳಾಗುತ್ತೇವೆ. ಅದು ದೇವರಿಗೆ ಮಹಿಮೆಯನ್ನುಂಟು ಮಾಡುವಂಥದ್ದಾಗಿದೆ. Psalm 1 talks about it. ಕೀರ್ತನೆ 1 ಅದರ ಬಗ್ಗೆ ಮಾತನಾಡುತ್ತದೆ. Blessed is the man who walks not in the counsel of the ungodly, nor stands in the way of sinners, nor sits in the seat of the scornful. Go ahead, please. But his delight is in the law of the Lord, and in his law he meditates day and night. ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು
ಧ್ಯಾನಿಸ್ತಿರುವನೋ ಅವನು ಎಷ್ಟೋ ಧನ್ಯನು. Here is a picture of a life that has been transformed by God. ಇಲ್ಲಿ ನಾವು ನೋಡುತ್ತೇವೆ ದೇವರಿಂದ ದೇವರ ವಾಕ್ಯದ ಮೂಲಕವಾಗಿ ಬದಲಾವಣೆ ಹೊಂದಿದ ಒಬ್ಬ ಮನುಷ್ಯನ ಸ್ವಭಾವ ಅಥವಾ ಗುಣ. There is continuity in his walk with God. ಆತನು ನಿರಂತರವಾಗಿ ದೇವರೊಂದಿಗೆ ನಡೆಯುವ ವ್ಯಕ್ತಿಯಾಗಿದ್ದಾನೆ ಅಥವಾ ದೇವರಿಗೆ ವಿಧೇಯನಾಗುವ ವ್ಯಕ್ತಿಯಾಗಿದ್ದಾನೆ. So when ungodly people give him advice, he does not listen. ದೇವರಲ್ಲಿ ನಂಬಿಕೆ ಇಡದ ಜನರು ಈ ರೀತಿಯಾಗಿರುವಂತ ವಿಧೇಯರಾಗುವುದಿಲ್ಲ ಅಥವಾ ಈ ರೀತಿಯಾಗಿ ನಡೆಯುವುದಿಲ್ಲ. He keeps away from dangerous company. ಆತನು ದೇವರ ಜನರು ಈ ರೀತಿಯಾಗಿರುವಂತ ಅಪಾಯಕಾರಿಯಾದ ಸ್ನೇಹಿತರಿಂದ ದೂರವಿರುತ್ತಾರೆ. And he keeps away from people. He doesn't stand in the presence of those who are scornful. ಅಥವಾ ಧರ್ಮ ನಿಂದಕರೊಡನೆ ಅವರು ನಡೆಯುವುದಿಲ್ಲ, ಅವರು ಅವರಿಂದ ಪ್ರತ್ಯೇಕಿಸಲ್ಪಡುತ್ತಾರೆ. And he is happy to spend a long time in the presence of God. ಮಾತ್ರವಲ್ಲ, ಈ ದೇವರಿಗೆ ವಿಧೇಯನಾಗುವ ವ್ಯಕ್ತಿ ದೇವರ ಸನ್ನಿಧಿಯಲ್ಲಿ ದೀರ್ಘ ಸಮಯವನ್ನು ಕಳೆಯುವ ವ್ಯಕ್ತಿಯೂ ಆಗಿರುತ್ತಾನೆ. So you see how your fellowship with God changes your outlook towards people and towards society. ನೋಡ್ರಿ, ಈ ದೇವರೊಂದಿಗೆ ನಾವು ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ದೀರ್ಘ ಸಮಯವನ್ನು ಕಳೆಯುವಾಗ ನಮ್ಮ ಅಂತರಿಂದ್ರಿಯದಲ್ಲಿ ಬದಲಾವಣೆ ಆಗ್ತದೆ ಮತ್ತು ನಮ್ಮ ಬಾಹ್ಯವಾಗಿ ನಾವು ಸಂಪರ್ಕಿಸುವ ಜನರೊಂದಿಗೆ ನಮ್ಮ ವ್ಯವಹಾರಗಳು ಕೂಡ ಬದಲಾವಣೆ ಆಗುತ್ತವೆ. So our character develops as we live a life of obedience to God. ದೇವರಿಗೆ ವಿಧೇಯರಾಗುವಾಗ ನಮ್ಮ ಸ್ವಭಾವ ಕೂಡ ಬದಲಾವಣೆಯನ್ನು ಹೊಂದಿಕೊಳ್ಳುತ್ತದೆ. Acts chapter 5. I want you to look at this, please. ನಾವು ಕೆಲವು ಸಂಗತಿಗಳನ್ನು ಬೇರ್ಪಡಿಸಿಕೊಳ್ಳಬೇಕು. Acts chapter 5, 27 to 29. ಅಪೊಸ್ತಲರ ಕೃತ್ಯ 5:27-28 ವಾಕ್ಯ. The apostles had been preaching and they had been ministering, and then they were brought into the presence of the high priest, and this is what they said. ಇಲ್ಲಿ ನೋಡಿ, ಅವರು ಅಲ್ಲಿ ಬೋಧಿಸಿದಾಗ, ಅವರು ಸುವಾರ್ತೆಯನ್ನು ಸಾರ್ತಾ ಇದ್ದಾಗ ಮಹಾಯಾಜಕರ ಬಳಿಗೆ ಮೊದಲನೇ ಶತಮಾನದ ಶಿಷ್ಯರನ್ನು ಕರೆತಂದದ್ದಾಗಿ ನೋಡುತ್ತೇವೆ. ಅವರನ್ನು ಕರೆತಂದು ಹಿರಿ ಸಭೆಯ ಮುಂದೆ ನಿಲ್ಲಿಸಿದನು. ಮಹಾಯಾಜಕನು ಅವರನ್ನು ವಿಚಾರಣೆ ಮಾಡುತ್ತಾ, and when they brought him, I'm reading from verse 27, and when they brought them, they set them before the council, and the high priest asked them, saying, did we not strictly command you not to teach in this name? And look, you have filled Jerusalem with your doctrine and intend to bring this man's blood on us. ಈಗ 28ನೇ ವಾಕ್ಯ ನೋಡ್ರಿ, 28 7 and 28. ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟವಲ್ಲ. ಆದರೂ ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸಿದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದೀರಿ ಎಂದು ಹೇಳಿದ್ದಕ್ಕೆ ನೆಕ್ಸ್ಟ್ ವರ್ಡ್. But listen to what Peter said. ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ. But Peter and the apostles answered and said, we ought to obey God rather than man. ಇಲ್ಲಿ ಪೇತ್ರನು ಇತರ ಅಪೊಸ್ತಲರು ಹಿರಿಯ ಸಭೆಯವರಿಗೆ ಮತ್ತು ಮಹಾಯಾಜಕರಿಗೆ ಹೇಳ್ತಾರೆ, ಮನುಷ್ಯರಿಗಿಂತ ದೇವರಿಗೆ ನಾವು ವಿಧೇಯರಾಗಬೇಕಲ್ಲ. Do you see the change in the disciples? ನೋಡಿ, ಇಲ್ಲಿ ಶಿಷ್ಯರ ಆ ಒಂದು ಗುಣದಲ್ಲಿ ಅಥವಾ ಅವರ ಸ್ವಭಾವದಲ್ಲಿ ಒಂದು ಬದಲಾವಣೆ ನೋಡ್ರಿ. Once they ran away. ಒಂದು ಸಮಯದಲ್ಲಿ ಅವರು ಓಡಿ ಹೋದವರಾಗಿದ್ದರು. They were fearful when Jesus was condemned to die and crucified. ಯೇಸುವನ್ನು ಶಿಲುಬೆಗೆ ಹಾಕಿ ಅವರು ಕೊಲ್ಲಿಸಿದಾಗ ಇವರೆಲ್ಲರೂ ಭಯಪಟ್ಟು ಅವರು ಓಡಿ ಹೋದವರಾಗಿದ್ದರು. What had changed now? ಎಂತ ಬದಲಾವಣೆ ನೋಡ್ರಿ ಇಲ್ಲಿ. Their lives were governed by the Spirit of God. ಇಲ್ಲಿ ಅವರ ಜೀವಿತವನ್ನು ದೇವರ ಆತ್ಮನು ನಿಯಂತ್ರಿಸಿಕೊಳ್ಳುವುದನ್ನ ನೋಡ್ರಿ. Now they obeyed God and they were bold to say, we obey God and not man. ಇಲ್ಲಿ ನೋಡಿ, ಅವರು ದೇವರಾತ್ಮನಿಗೆ ವಿಧೇಯರಾದ ನಿಮಿತ್ತವಾಗಿ ಆ ಹಿರಿಯರ ಸಭೆಯಲ್ಲಿ ಮತ್ತು ಈ ಮಹಾಯಾಜಕರ ಮಧ್ಯದಲ್ಲಿ ಅವರು ಹೇಳಿಕೊಳ್ಳುತ್ತಾರೆ, ನಾವು ಮನುಷ್ಯರಿಗೆ ವಿಧೇಯರಾಗಬೇಕೋ ದೇವರ ಆತ್ಮನಿಗೆ ವಿಧೇಯರಾಗಬೇಕೋ. ಅವರು ಹೇಳ್ತಾರೆ, ಅವಶ್ಯವಾಗಿ ದೇವರ ಆತ್ಮನಿಗೆ ನಾವು ವಿಧೇಯರಾಗುತ್ತೇವೆ. The Holy Spirit had fallen on the church and lives had been transformed. ಪವಿತ್ರಾತ್ಮನು ಸಭೆಯ ಮೇಲೆ ಬಂದಾಗ
ಅವರ ಜೀವಿತವು ಪರಿವರ್ತನೆ ಆದದ್ದಾಗಿ ನಾವು ನೋಡುತ್ತೇವೆ. I want to declare to you today, ಇವತ್ತು ನಾವು ಇದನ್ನ ಪ್ರಕಟಪಡಿಸಲಿಕ್ಕೆ ಬಯಸ್ತೇವೆ. the Spirit of God will help develop your character. ದೇವರಾತ್ಮನು ನಿಮ್ಮ ಸ್ವಭಾವವನ್ನು ಪರಿವರ್ತನೆ ಆಗುವುದಕ್ಕೆ ಸಹಾಯ ಮಾಡುತ್ತಾನೆ. Without the Spirit of God, there can be no lasting change. ದೇವರಾತ್ಮನ ಸಹಾಯವಿಲ್ಲದೆ ಯಾರಿಗೂ ತಮ್ಮನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಪರಿವರ್ತಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. Without Him, it's all about willpower. ಆ ದೇವರಾತ್ಮನ ಸಹಾಯವಿಲ್ಲದೆ ಅದು ನಮ್ಮ ಸ್ವ ಶಕ್ತಿಯಿಂದ ಮಾತ್ರವೇ ಆಗುವಂತದ್ದಾಗಿದೆ. Last week you heard Pastor Vincent speak about sanctification. ಕಳೆದ ವಾರದಲ್ಲಿ ನಾವು ನಮ್ಮನ್ನು ಬೇರ್ಪಡಿಸಿಕೊಳ್ಳುವ ಬಗ್ಗೆ ಕೇಳಿಸಿಕೊಂಡೆವು. Sanctification is being set apart for God. ಆ ಒಂದು ಬೇರ್ಪಡಿಸುವಿಕೆ ಅಥವಾ ಸಮರ್ಪಣೆ ಎನ್ನುವುದು ನಾವು ದೇವರಿಗೋಸ್ಕರವಾಗಿ ಮೀಸಲಾಗಿ ನಮ್ಮನ್ನು ಇಟ್ಟುಕೊಳ್ಳುವಂತದ್ದಾಗಿದೆ. And allowing the Spirit of God to bring that change in your character. ಮಾತ್ರವಲ್ಲ, ದೇವರಾತ್ಮನು ನಮ್ಮ ಸ್ವಭಾವದಲ್ಲಿ ಬದಲಾವಣೆಯನ್ನು ಉಂಟಾಗುವುದಕ್ಕೆ ನಾವು ನಮ್ಮನ್ನೇ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿಕೊಳ್ಳುವುದಾಗಿದೆ. So there's something that comes with obedience. ಇಲ್ಲಿ ಈ ವಿಧೇಯತ್ವವು ನಮ್ಮ ಜೀವಿತದಲ್ಲಿ ಏನೋ ಒಂದು ಪರಿಣಾಮವನ್ನು ಉಂಟು ಮಾಡುತ್ತದೆ. It starts with the willingness to obey the word of God. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ಪ್ರಾರಂಭ ಮಾಡೋಣ. It's not complicated. ಇದು ಗೊಂದಲದ ಸಂಗತಿ ಏನಲ್ಲ. It starts with the desire to spend time with God. ನಾವು ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವುದಕ್ಕೆ ನಾವು ನಮ್ಮನ್ನೇ ತೊಡಗಿಸಿಕೊಳ್ಳೋಣ. In the presence of the Lord and in His word. ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. That's where it all starts. ಅಲ್ಲಿಂದಲೇ ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. And as you allow the Spirit of God to speak to you through His word, ನಾನು ನಂಬುತ್ತೇನೆ ದೇವರ ಆತ್ಮನು ನಿಮ್ಮೊಂದಿಗೆ ಈ ವಾಕ್ಯದ ಮೂಲಕವಾಗಿ ಈ ವೇಳೆಯಲ್ಲಿ ಮಾತನಾಡುತ್ತಾ ಇದ್ದಾನೆ. He is changing your heart. ಆತನು ನಿಮ್ಮ ಹೃದಯವನ್ನು ಬದಲಾಯಿಸುವ ಆತನಾಗಿದ್ದಾನೆ. He's changing your character. ಆತನು ನಿಮ್ಮ ಸ್ವಭಾವವನ್ನು ಬದಲಾಯಿಸುತ್ತಾನೆ. He's giving you the willingness to obey. ಅದು ಈ ವಾಕ್ಯಗಳು ನೀವು ವಿಧೇಯರಾಗುವುದಕ್ಕೆ ನಿಮ್ಮನ್ನು ಸಿದ್ಧಪಡಿಸುವಂತದ್ದಾಗಿದೆ. And the word of God becomes the standard of your living. ಆವಾಗ ನಿಮ್ಮ ಜೀವಿತಕ್ಕೆ ಮಾದರಿ ಯಾವುದು ಅಂತ ಹೇಳಿದ್ರೆ ದೇವರ ವಾಕ್ಯವೇ ಆಗಿರುತ್ತದೆ. And that is why it was said of the Roman church, ಅದಕ್ಕೋಸ್ಕರವಾಗಿಯೇ ರೋಮಾಪುರದ ವಿಶ್ವಾಸಿಗಳಿಗೆ ಪೌಲನು ಅಷ್ಟೊಂದು ಅಧಿಕಾರದಿಂದ ಬರೆಯುತ್ತಾ ಇದ್ದಾನೆ. The report of your obedience has been known to all. ನಿಮ್ಮ ವಿಧೇಯತ್ವದ ಬಗ್ಗೆ ಇರುವಂತಹ ವರದಿಯು ಎಲ್ಲರಿಗೂ ತಿಳಿದು ಬಂದಿದೆ. I desire that for each one of you. ನಮ್ಮ ಬಯಕೆ ಇದಾಗಿದೆ, ನಿಮ್ಮ ಒಬ್ಬೊಬ್ಬರಿಗೂ ಕೂಡ. I desire that for myself. I desire that for myself. ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. For all of us. ನಮಗೆಲ್ಲರಿಗೋಸ್ಕರವಾಗಿ. That the report of our obedience would be known to all. ನಮ್ಮ ವಿಧೇಯತ್ವದ ವರದಿಯು ಎಲ್ಲರಿಗೂ ತಿಳಿದು ಬರುವಂತದ್ದಾಗಲಿ. Thank you, Lord. Let's pray. ನಾವು ಪ್ರಾರ್ಥನೆ ಮಾಡುವ. Father, we thank you for your word. ತಂದೆ ಆ ದೇವರೇ, ನಿನ್ನ ವಾಕ್ಯಗಳಿಗೋಸ್ಕರ ವಂದನೆ. And the power of your word. ಕರ್ತನೇ, ನಿನ್ನ ವಾಕ್ಯವು ಅದು ಜೀವವುಳ್ಳದ್ದಾಗಿದೆ. I pray, Lord, that the Spirit of God would help us. ದೇವರೇ, ನಾವು ಪ್ರಾರ್ಥನೆ ಮಾಡುತ್ತೇವೆ, ನಿನ್ನ ಆತ್ಮನು ನಮಗೆ ಸಹಾಯ ಮಾಡಲಿ ಸ್ವಾಮಿ. To live lives in obedience to the word of God. ದೇವರ ವಾಕ್ಯಕ್ಕೆ ಜೀವಿಸುವಂತ ಒಂದು ತೀರ್ಮಾನ ತೆಗೆದುಕೊಳ್ಳುವ ಜೀವಿತ ನಮ್ಮದಾಗಲಿ ಸ್ವಾಮಿ. That as each one of us spends time in the presence of God. ದೇವರೇ, ನಿನ್ನ ಸನ್ನಿಧಿಯಲ್ಲಿ ನಾವು ಒಬ್ಬೊಬ್ಬರು ಕೂಡ ಹೆಚ್ಚು ಸಮಯವನ್ನು ಕಳೆಯುವುದಕ್ಕೆ ನಮಗೆ ಸಹಾಯ ಮಾಡು. And read the word of God. ಮತ್ತು ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಸಹಾಯ ಮಾಡು. And allow the word of God to bring life. ಮಾತ್ರವಲ್ಲ, ನಿನ್ನ ವಾಕ್ಯವು ನಮ್ಮ ಜೀವಿತದಲ್ಲಿ ಜೀವವನ್ನು ಉಂಟು ಮಾಡಲಿ. That it would change our lives. ಅದು ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರಲಿ ಸ್ವಾಮಿ. I pray, Lord, that you will help us. ಕರ್ತನೇ, ನಾವು ಪ್ರಾರ್ಥನೆ ಮಾಡುತ್ತೇವೆ, ನಮಗೆ ಸಹಾಯ ಮಾಡು. In our decisions, ನಮ್ಮ ತೀರ್ಮಾನಗಳಲ್ಲಿ, in our attitudes, ನಮ್ಮ ಮನೋಭಾವದಲ್ಲಿ, that every area of our life is directed by the Spirit of God. ಕರ್ತನೇ, ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರವು ನಿನ್ನ ಆತ್ಮನಿಂದ ನಿಯಂತ್ರಿಸಲ್ಪಡುವಂತದ್ದಾಗಲಿ. That for the glory of God,
ಸ್ವಾಮಿ ನಿನ್ನ ಮಹಿಮೆಗೋಸ್ಕರವಾಗಿ the report of our obedience will be known. ಕರ್ತನೆ, ನಮ್ಮ ಆ ವಿಧೇಯತ್ವದ ವರದಿಯು ಪ್ರತಿಯೊಬ್ಬರಿಗೆ ಅದು ಕೇಳಿಸುವಂಥದ್ದಾಗಲಿ ಅಥವಾ ತಿಳಿದುಕೊಳ್ಳುವಂಥದ್ದಾಗಲಿ. Thank you, Lord. ತಂದೆ ವಂದನೆ ಸ್ವಾಮಿ. We love you, Lord. ನಾವು ನಿನ್ನನ್ನೇ ಪ್ರೀತಿಸ್ತೇವೆ ಸ್ವಾಮಿ. In Jesus' name I pray. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. God bless you all.